ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಚಂದ್ರವನ ಆಶ್ರಮದಲ್ಲಿ ಫೆಬ್ರವರಿ 1ರಂದು ಬೇಬಿ ಮಠದ ಸಂಸ್ಥಾಪಕರಾದಂಥ ಶ್ರೀ ಶ್ರೀ ಮರಿದೇವರು ಶಿವಯೋಗಿ ಮಹಾಸ್ವಾಮಿಗಳವರ 132ನೇ ವರ್ಷದ ಜಯಂತಿ ಹಾಗೂ ಬೇಬಿ ಮಠ ಮತ್ತು ಚಂದ್ರವನ ಆಶ್ರಮದ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿಗಳವರ 27ನೇ ವರ್ಷದ ಪಟ್ಟಾಧಿಕಾರ ತುಲಾಭಾರ ಆದಿ ಆರೋಗ್ಯ ಆಶ್ರಮ ಆಯುರ್ವೇದ ಆಸ್ಪತ್ರೆಯ 2ನೇ ಮಹಡಿಯ ಉದ್ಘಾಟನೆ ಹಾಗೆ 159ನೇ ಬೆಳದಿಂಗಳ ದೀಪಾರತಿ ಮತ್ತು ಧಾರ್ಮಿಕ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ನಡೆಯಿತು. ಈ ಶುಭ ಸಮಾರಂಭದಲ್ಲಿ ಅನೇಕ ಪೂಜ್ಯರುಗಳು ದಿವ್ಯ ನೇತೃತ್ವದಲ್ಲಿ ತ್ರಿನೇತ್ರ ಶ್ರೀಗಳಿಗೆ ಭಕ್ತಾದಿಗಳು ನಾಣ್ಯ, ಅಕ್ಕಿ, ಬೆಲ್ಲ, ನವಧಾನ್ಯ ಮತ್ತು ಪಶು ಆಹಾರಗಳಿಂದ ತುಲಾಭಾರ ಮತ್ತು ಪಾದಪೂಜೆಯನ್ನು ನೆರವೇರಿಸಿದರು. ನಂತರ ಆಶ್ರಮದ ಆವರಣದಲ್ಲಿರುವಂತಹ ಆದಿ ಆರೋಗ್ಯ ಆಶ್ರಮದ ಆಯುರ್ವೇದ ಆಸ್ಪತ್ರೆಯ 2ನೇ ಮಹಡಿಯ ಕಟ್ಟಡವನ್ನು ಕರ್ನಾಟಕ ವಿಧಾನಸಭೆಯ ಮಾನ್ಯ ಉಪಾಧ್ಯಕ್ಷರಾದಂತಹ ಶ್ರೀ ರುದ್ರಪ್ಪ ಮಾನಪ್ಪ ಲಮಾಣಿಯವರು ಉದ್ಘಾಟಿಸಿ ಮಾತನಾಡಿದರು. ಮಂಡ್ಯ ಜಿಲ್ಲೆಯಲ್ಲೇ ಧಾರ್ಮಿಕವಾಗಿ ಪೂಜೆ ಪುನಸ್ಕಾರ ಮತ್ತು ತ್ರಿಕಾಲ ದಾಸೋಹ ಮಾಡುವಂತಹ ಆಶ್ರಮವೆಂದರೆ ಅದುವೇ ಚಂದ್ರವನ ಆಶ್ರಮ. 27 ವರ್ಷಗಳಲ್ಲಿ ತ್ರಿನೇತ್ರ ಶ್ರೀಗಳವರ ಸಮಾಜಮುಖಿ ಕಾರ್ಯಗಳು ಹಾಗೂ ಸಾಧನೆಗಳು ಅಪಾರವಾದದ್ದು. ದೇಶ ಮತ್ತು ಧಾರ್ಮಿಕ ತಮ್ಮನ್ನೇ ಮುಡಿಪಾಗಿಟ್ಟುಕೊಂಡಿರುವ ಸರಳತೆಯ ಸಂತ ತ್ರಿನೇತ್ರ ಶ್ರೀಗಳು ಅಂತ ಬಣ್ಣಿಸಿದರು. ನಾಣ್ಯದ ತುಲಾಭಾರ ಚಿಲ್ಲರೆ ಕಾಯಿನ್ಸ್ನಿಂದ ಕಾವೇರಿ ಪ್ರಶಸ್ತಿಯನ್ನ ಪ್ರಥಮವಾಗಿ ಕೊಟ್ಟಂತಹ ಅವರು ನಮಗೆ ಶ್ರೀಗಳವರ ತುಲಾಭಾರವನ್ನ ನೆರವೇರಿಸ್ತಾ ಇದ್ದಾರೆ. ನಾರಾಯಣ ಹೆಗಡೆಯವರು ಮತ್ತು ನಾಣ್ಯದ ತುಲಾಭಾರ ಚಿಲ್ಲರೆ ಕಾಯಿನ್ಸ್ನಿಂದ ಆಕ್ಸಿಡೆಂಟ್ ಆದ ನಂತರ ಸ್ಪೆನಲ್ ಕಾರ್ಡ್ ಅಂತ ಇರ್ತದೆ. ಈ ನರಗಳಿಗೆ ಮೆದುಳಿನಿಂದ ಅದು ಮಾಡಬೇಕು ಮಾಡಬಾರ್ದು ಅಂತ ಡಾಕ್ಟರ್ಗಳು, ನಮ್ಮ ಮನೆಯವರು, ನಮ್ಮ ಕುಟುಂಬದವರು ತೀರ್ಮಾನ ತಗೊಳಕ್ಕೆ ಹಿಂದೆ ಮುಂದೆ ನೋಡಿ ಮಾಡಲಿಲ್ಲ. 15-16 ದಿವಸ ಆಗಿತ್ತಲ್ಲಿ. ಅವಾಗ ಅಜ್ಜರು ಬಂದು ಡಾಕ್ಟ್ರಿಗೆ ಹೇಳಿ ನಿಲ್ಲಿಸಿ, ಇಲ್ಲ ಅದು ಏನು ಬೇಕಾದಾಗಲಿ ಆಪ್ರೇಷನ್ ಮಾಡಿಸ್ರಿ ಅಂತೇಳಿ ಆಪ್ರೇಷನ್ ಮಾಡಿಸಿದ್ರು. ಅದಾದ ನಂತರ ಮತ್ತೆ ನನ್ನ ಹತ್ರ ಬಂದು ನೋಡಿ ಮಾತಾಡಿಸಿ ನನಗೆ ಆಶೀರ್ವಾದ ಮಾಡಿದರು. ಅದಕ್ಕೆ ನಾನೇ ಸಾಕ್ಷಿ. ಕಷ್ಟದಲ್ಲಿದ್ದಾಗ ಯಾರು ಬಂದು ನಮಗೊಂದು ಶಾಂತವನ್ನ ಹೇಳ್ತಾರೆ, ನಮ್ಮ ಕಷ್ಟದಲ್ಲಿ ಭಾಗಿಗಳಾಗ್ತಾರೆ, ಅವರು ನಮ್ಮ ನಿಜವಾದ ದೇವರು. ಆದ್ದರಿಂದ ನನಗೆ ಇದನ್ನು ಮಾಡಿದರು. ಮತ್ತೆ ನನಗೆ ಅಜ್ಜರು ಆ ಸಂದರ್ಭದಲ್ಲಿ ನನಗೆ ಕಾನ್ಷಿಯಸ್ ಇರದೇ ಇದ್ರೂ ಕೂಡ ಇವತ್ತು ನಾನೆಲ್ಲ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವರು ಕಾರಣಕರ್ತರು. ನಿಮ್ಮೆಲ್ಲರೂ ಕೂಡ ಅಜ್ಜರ ಪ್ರೀತಿ ವಿಶ್ವಾಸ ಇಟ್ಕೊಂಡು ಈ ಮಠವನ್ನು ಧಾರ್ಮಿಕವಾಗಿ ಧಾರ್ಮಿಕ ಶಕ್ತಿಯನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಅವ್ರ ಶಿಷ್ಯರು ಪ್ರದೇಶದಲ್ಲಿ ಕೂಡ ಇದ್ದಾರೆ. ಅಜ್ಜರ ಮಠದ ಶಿಷ್ಯರು ಪ್ರದೇಶದಲ್ಲಿ ಕೂಡ ಇದ್ದಾರೆ. ಹಾಗಾಗಿ ಇವತ್ತೇನು ನಮ್ಮ ಸುತ್ತೂರು ಮಠ ಯಾವ ರೀತಿ ಬೆಳೆದಿದೆ ಅದೇ ಮಾದರಿಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಆ ಸುತ್ತೂರು ಮಠಕ್ಕೆ ಪರ್ಯಾಯವಾಗಿ ನಮ್ಮ ಈ ಮಠ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇನೆ. 27ನೇ ವರ್ಷದ ಪಟ್ಟಾಧಿಕಾರ ಮಹೋತ್ಸವಕ್ಕೆ ಅದೆಲ್ಲ ಬಂದು ಶ್ರೀಮಠದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶ್ರೀಗಳ ಆಶೀರ್ವಾದ ಪಡೆಯಕ್ಕೆ ಎಲ್ಲ ಬಂದಿದೆ. ಮತ್ತೆ ನನ್ಗೆ ಖುಷಿಯಾಗಿದೆ ಏನಂದ್ರೆ ತುಲಾಭಾರ 27 ತುಲಾಭಾರ ಮಾಡಕ್ಕೆ ಹೋಗಿ 40ಕ್ಕಿಂತ ಹೆಚ್ಚು 47 ತುಲಾಭಾರಗಳಾಗಿರೋದು ಖುಷಿಯಾದ ಸಂಗತಿ. ನಾವು ಈಗ ಬೇಬಿ ಮಠ ಇರೋಂಥದ್ದು ನಮ್ಮ ಕ್ಷೇತ್ರದಲ್ಲೇ ತುಂಬಾ ಒಳ್ಳೆ ಕೆಲಸಗಳನ್ನ ಮಠದಿಂದ ನಡೆಸ್ತಾ ಇರೋಂಥದ್ದು ಶ್ರೀಗಳು. ಅಲ್ಲಿ ಶಾಲೆ ಆಗಿರ್ಬೋದು, ಇಲ್ಲಿ ಆರೋಗ್ಯ ಆಶ್ರಮ ಇರ್ಬೋದು, ಅದಕ್ಕಿಂತ ಹೆಚ್ಚಾಗಿ ನನಗೆ ಹತ್ತಿರವಾಗಿರುವಂಥದ್ದು ಏನು ದಾಸೋಹ ನೀವು ಮಾಡ್ತಿದ್ದೀರಿ. ಏಕೆಂದರೆ ಅದನ್ನ ಹಸಿದವ್ರಿಗೆ ನೀವು ಇವಾಗಲೂ ನೋಡ್ತಾ ಇದ್ದೆ. ಶ್ರೀಗಳು ಮೊದಲು ಅವರು ಆಶೀರ್ವಾದ ತಳಕ್ಕೆ ಬಂದ ಊಟ ಮಾಡಿದ್ರೆ ಅಂತ ಕೇಳಿದ್ರಿ. ಸೊ ಅದನ್ನ ಆ ಒಂದು ಪರಂಪರೆನ ತಾವುಗಳು ಬೆಳೆಸ್ಕೊಂಡು ಬಂದಿದ್ದೀರಿ. ಅದು ಇನ್ನೂ ಮಠ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಆಶಿಸ್ತೀನಿ. ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇನೆ. 27ನೇ ವರ್ಷದ ಪಟ್ಟಾಧಿಕಾರ ಮಹೋತ್ಸವಕ್ಕೆ ಅದೆಲ್ಲ